ಅತಿ ಶೀಘ್ರದಲ್ಲಿ ಆಟೋ ನಿಲ್ದಾಣಗಳಿಗೆ ನಮ್ಮ ಅನುದಾನದಲ್ಲಿ 10 ಕಡೆ ನಿಲ್ದಾಣ ಸ್ಥಾಪಿಸಲಾಗುವುದು ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಹೊಯ್ಸಳ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘದ ವತಿಯಿಂದ ಆಯೋಜಿಸಿದ್ದ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿನಿತ್ಯ ಕನ್ನಡದ ರಾಜರಾಜೇಶ್ವರಿಯನ್ನು ಯಾವುದೇ ಜಾತಿ ಮತ ಭೇದ ಎನ್ನದೇ ನಿತ್ಯೋತ್ಸವದ ರೀತಿಯಲ್ಲಿ ಏಕೈಕ ಕನ್ನಡಿಗರೆಂದರೆ ಅದು ನಮ್ಮ ಆಟೋ ಚಾಲಕರು. ಇವರ ಶ್ರಮ ನಿಜಕ್ಕೂ ಅವಿಸ್ಮರಣೀಯ. ನಾವು ಸಹ ಅವರ ಜೊತೆಯಲ್ಲಿ ನಿಂತು ಕೈ ಜೋಡಿಸಬೇಕು ಎಂದರು. ಆಟೋ ಚಾಲಕರು ನಮ್ಮ ಸಮಾಜದ ನಿತ್ಯ ಸೇವಕರು. ಬೆಳಗಿನ ಜಾವದಿಂದಲೇ ಜನರು ತಮ್ಮ ಕೆಲಸಕ್ಕೆ ತಲುಪುವಂತೆ, ಮಕ್ಕಳು ಶಾಲೆಗೆ ಹೋಗುವಂತೆ, ಮಹಿಳೆಯರು ಸುರಕ್ಷಿತವಾಗಿ ಸಂಚರಿಸುವಂತೆ ಮಾಡುವಲ್ಲಿ ಇವರ ಪಾತ್ರ ಅನನ್ಯ. ಸಮಾಜದಲ್ಲಿ ಅಂತವರ ಸೇವೆಗೆ ಗೌರವ ಸಿಗಬೇಕು. ನಮ್ಮ ತಾಲೂಕಿನಲ್ಲಿ ಆಟೋ ಚಾಲಕರಿಗೆ ಬೇಕಾದಷ್ಟು ಸಮರ್ಪಕ ನಿಲ್ದಾಣದ ಕೊರತೆ ಇದೆ ಎಂಬುದು ನನಗೆ ತಿಳಿದಿದೆ. ಜನರ ಸುಗಮ ಪ್ರಯಾಣಕ್ಕೆ, ಚಾಲಕರ ಸುಖಕರ ಸಂಚಾರಕ್ಕೆ 10 ಕಡೆ ಆಟೋ ನಿಲ್ದಾಣಗಳನ್ನು ನಿರ್ಮಿಸುವ ಪ್ರಕ್ರಿಯೆ ಆರಂಭಿಸಲಾಗಿದೆ. ಅನುದಾನವನ್ನು ಈಗಾಗಲೇ ಮೀಸಲಿಟ್ಟು ಸಂಬಂಧಿತ ಇಲಾಖೆಗೆ ಸೂಚನೆ ನೀಡಲಾಗಿದೆ. ಎಲ್ಲ ನಿಲ್ದಾಣಗಳಿಗೂ ಕುಡಿಯುವ ನೀರು, ನೆರಳು, ಸೂಚನಾ ಫಲಕ, ಸಿಸಿಟಿವಿ ವ್ಯವಸ್ಥಿತ ನಿಲುಗಡೆ ಇತ್ಯಾದಿ ಸೌಲಭ್ಯ ಕಲ್ಪಿಸಲಾಗುತ್ತದೆ ಎಂದರು. ನಂತರ ಮಾತನಾಡಿದ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ವಿ. ಶಿವರಾಜು ಮಾತನಾಡಿ, ಈ ಒಂದು ಅವರ ಸೇವೆ ನಾವೆಲ್ಲರೂ ಸೇರಿ ಸ್ಮರಿಸಬೇಕು. ಈಗಾಗಲೇ ಸರ್ಕಾರದಲ್ಲಿ ಆಟೋ ಚಾಲಕರಿಗೆ 16 ಕಲ್ಯಾಣ ಯೋಜನೆಗಳಿದ್ದು, ಅದರಲ್ಲಿ ಪ್ರಮುಖವಾಗಿ ಪ್ರತಿಯೊಬ್ಬ ಆಟೋ ಚಾಲಕರಿಗೆ ಅವರಿಗೆ ಒಂದು ವಿಮೆ ಸೌಲಭ್ಯ ಮಾಡಿಕೊಟ್ಟರೆ ಅವರು ಆರ್ಥಿಕ ಕಷ್ಟಗಳಿಗೆ ನೀವು ನೆರವಾದಂತೆ. ದಯಮಾಡಿ ಶಾಸಕರು ಇವರ ಬಗ್ಗೆ ಗಮನ ಹರಿಸಿ ಇಂತಹ ಸೌಲಭ್ಯಗಳನ್ನು ತ್ವರಿತಗತಿಯಲ್ಲಿ ಮಾಡಿಕೊಡುವಂತೆ ಮನವಿ ಮಾಡಿದರು. ನಂತರ ಮಾತನಾಡಿದ ಸಮಾಜ ಸೇವಕ ಗ್ರೈನೇಟ್ ರಾಜಶೇಖರ್, ಬೇಲೂರಿನ ಸಂಚಾರ ವ್ಯವಸ್ಥೆಯ ಹೃದಯವೇ ಆಟೋ ಚಾಲಕರು. ಜನರು ಬಸ್ ಸ್ಟ್ಯಾಂಡ್ಗಳಿಗೆ ಬರುವುದಾಗಲಿ, ಆಸ್ಪತ್ರೆ, ಶಾಲೆ, ಸರ್ಕಾರಿ ಕಚೇರಿಗಳು ಅಥವಾ ಗ್ರಾಮಾಂತರ ಪ್ರದೇಶಗಳಿಂದ ಪಟ್ಟಣಕ್ಕೆ ಪ್ರಯಾಣಿಸುವುದಾಗಲಿ ಪ್ರತಿ ಕ್ಷಣದಲ್ಲಿ ಜನರ ಜೊತೆ ನಿಂತುಕೊಳ್ಳುವುದು ನಮ್ಮ ಆಟೋ ಚಾಲಕರೇ. ಇವರ ಶ್ರಮಕ್ಕೆ ಸಮಾಜ ತಕ್ಕ ಮಟ್ಟಿಗೆ ಗೌರವ ಕೊಡಬೇಕಾದ ಸಮಯ ಬಂದಿದೆ. ಕನ್ನಡದ ಬಗ್ಗೆ ಯಾವುದೇ ತಾತ್ಸಾರ ಮನೋಭಾವ ಇಲ್ಲದೆ ಕನ್ನಡದ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವ ಇವರಿಗೆ ಸರ್ಕಾರದ ಸವಲತ್ತುಗಳು ಸಿಗುವಂತಾಗಲಿ ಎಂದರು. ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂ.ಎ. ನಾಗರಾಜ್ ಮಾತನಾಡಿ, ಆಟೋ ಚಾಲಕರು ನಮ್ಮ ಹೊಯ್ಸಳರ ರಾಯಭಾರಿ. ಬೇಲೂರು ಪಟ್ಟಣದಲ್ಲಿ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಪಟ್ಟಣಕ್ಕೆ ಬಂದಾಗ ಅವರಿಗೆ ಮಾಹಿತಿ ನೀಡುವುದಲ್ಲದೆ ಸಂಚಾರಕ್ಕೆ ನೆರವಾಗುವುದು ಆಟೋ ಚಾಲಕರ ಪರಿಶ್ರಮ ಎಂದರು. ಇವತ್ತಿನ ಕಾರ್ಯಕ್ರಮದ ನೇತಾರರುಗಳು ಕನ್ನಡವನ್ನ ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ ಸಂಪೂರ್ಣ ಸಮಯ ಎಲ್ಲ ರೀತಿಯ ಮಾಡೋದಲ್ಲ, ಅದ್ರ ಜೊತೆಯಲ್ಲಿ ಸಂಸ್ಕಾರವಾಗಿ ಸ್ವಾಗತ ಭಾಷಣ ಅಂದ್ರೆ ಸ್ವಾಗತವನ್ನ ಪ್ರಾರ್ಥನೆಯನ್ನ ಮಾಡಿದಂತಹ ನಮ್ಮ ಸ್ಥಳೀಯ, ನಮ್ಮ ಊರಿನ, ನಮ್ಮ ಮಕ್ಕಳು, ಹೆಣ್ಣು ಮಕ್ಕಳು ಇವತ್ತು ಮಾಡಿದಂತಹ ಪ್ರತಿಭೆಗೆ ನಿಜವಾಗ್ಲೂ ಒಂದು ಸಲಾಂ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಈ ಒಂದು ಸಂಘ ಏನಿದೆ ಆಡ್ಕೊಳ್ಬೇಕು. ನಿಮ್ಗವರು ಚಿರಋಣಿಯಾಗಿರ್ತಾರೆ. ಆರೋಗ್ಯದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ನೀವು ಚುನಾವಣೆ ಪೂರ್ವದಲ್ಲೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಅನುಭವಿಸಿದಂಥ ಸ್ಥಿತಿ ನಿಮಗೆ ಆರೋಗ್ಯದ ಬಗ್ಗೆ ಗೊತ್ತಿದೆ. ಹಾಗಾಗಿ ದಯವಿಟ್ಟು ಇದನ್ನು ನಡೆಸ್ಕೊಡ್ಬೇಕು ಅಂತ ಹೇಳ್ತಾ ಅವಕಾಶ. ಸೀಕೆರೆ, ತೆಂಗು ಮತ್ತು ಕೊಬ್ಬರಿಗೆ ಹೆಸರುವಾಸಿ, ಹಾಸನ, ಬಾಹ್ಯಾಕಾಶ ಅಂದರೆ ಇನ್ಸರ್ಟ್ ಬಿ. ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಭರತನಾಟ್ಯ ಕಲಾವಿದೆ ಕುಮಾರಿ ಅನನ್ಯ ಅವರಿಗೆ ನಾಟ್ಯ ಶಾಂತಲೆ ಹಾಗೂ ಶಾಸಕ ಎಚ್.ಕೆ. ಸುರೇಶ್, ಎಂ.ಎ. ನಾಗರಾಜ್, ರಾಜಶೇಖರ್, ಬಿ. ಶಿವರಾಜ್, ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಹಾಗೂ ಪೇಂಟ್ ರವಿರವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ವೃತ್ತ ನಿರೀಕ್ಷಕ ರೇವಣ್ಣ, ಪಿಎಸ್ಐ ಎಸ್.ಜಿ. ಪಾಟೀಲ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ದೀಪು, ಉಪಾಧ್ಯಕ್ಷ ಶೌಕತ್, ಕರವೇ ಭೋಜೇಗೌಡ, ಚಂದ್ರಶೇಖರ್, ತೀರ್ಥಂಕರ್, ಅಂಬರೀಶ್, ಕರ್ಣ, ಜಗದೀಶ್, ಗೌರವ ಅಧ್ಯಕ್ಷ ಪುಟ್ಟರಾಜು, ಕಾರ್ಯದರ್ಶಿ ರವೀಶ್, ಹರೀಶ್, ರಘು, ಮಂಜುನಾಥ್, ಪುನೀತ್ ಸೇರಿದಂತೆ ಇತರರು ಇದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.